ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಥಿಂಕ್ ಈ ಒಂದು ವ್ಲಾಗಲ್ಲಿ ಬರೀ ವಾಯ್ಸ್ ಓವರೇ ಇರುತ್ತೆ, ಫೇಸ್ ಟು ಫೇಸ್ ಮಾತೇ ಆಡಿಲ್ಲ ನಾನು. ಏಕೆಂದರೆ ಎಕ್ಸಾಮ್ ಬ್ಯುಸಿ ಇದ್ದಿದ್ದರಿಂದ ನಾನು ಜಾಸ್ತಿ ವ್ಲಾಗ್ ಮಾಡ್ಕೊಂಡಿಲ್ಲ. ಅಲ್ಲಲ್ಲೇ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ಒಂದು ರೆಸಿಪಿಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ನಾವು ಉಮ್ಮ ಮಾಡ್ತಾ ಇದ್ದಿದ್ದ ಅಡುಗೆನಲ್ಲಿ ನನ್ನ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ರಾತ್ರಿ ಅನ್ನ ಮಿಕ್ಕಿದ್ರೆ, ನಾನು ಅಮ್ಮ ಇಬ್ಬರು ಇರ್ತಾಯಿದ್ವಲ್ಲ, ಸೊ ರಾತ್ರಿ ಅನ್ನ ಮಿಕ್ಕಿದ್ರೆ ಅವರು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದನ್ನು ಒಗ್ಗರಣೆ ಮಾಡಿಕೊಡ್ತಾಯಿದ್ರು. ಸಖತ್ ಟೇಸ್ಟ್ ಇರ್ತಾಯಿತ್ತು. ಸೊ ಆಲ್ ಟೈಮ್ ಫೇವ್ರೆಟ್ ನಾನು ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ನಾನು ತಿಂತಾಯಿದ್ದೆ ಇದನ್ನು. ಜೊತೆಗೆ ಅವಲಕ್ಕಿ ಒಗ್ಗರಣೆ, ಇದೆರಡೇ ನನಗೆ ಫೇವ್ರೆಟ್ ಫುಡ್ ಆಗಿದ್ದಂಥದ್ದು. ಅವಲಕ್ಕಿ ಒಗ್ಗರಣೆ ಅಥವಾ ಈ ಥರ ರೈಸ್ ಒಗ್ಗರಣೆ ಮಾಡ್ಕೊಂಡು ತಿಂತಾಯಿದ್ದಂಥದ್ದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಹೇಗೆ ಚಿತ್ರಾನ್ನ ಮಾಡ್ತೀವಿ ಅದೇ ರೀತಿಯೇ, ಬಟ್ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀವಿ, ಲೆಮನ್ ಹಾಕಲ್ಲ. ನನಗೆ ಲೆಮನ್ ಇಷ್ಟ ಇಲ್ಲ. ಕೆಲವೊಬ್ಬರು ಲೆಮನ್ ಹಾಕ್ಕೊಂಡು ತಿಂತಾರೆ, ಬಟ್ ನನಗೆ ಅದು ಇಷ್ಟ ಆಗೋಲ್ಲ. ಇದೇನು ನಾನು ರೆಸಿಪಿ ಮಾಡಿದ್ದೀನಿ ಅದೇ ನನಗೆ ಟೇಸ್ಟ್ ಅನಿಸುತ್ತೆ. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ ಅನ್ನ ಮಾಡ್ಕೊಂಡಿದ್ದೆ, ಅದರದ್ದು ಅಕಾರ್ಡಿಂಗ್ ನಾನು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಜಾಸ್ತಿ ಆಯಿಲು ಕೂಡ ಯೂಸ್ ಮಾಡಬಾರ್ದು. ನಾವು ಚಿತ್ರಾನ್ನ ಗೊಜ್ಜು ಮಾಡಿದ್ರೆ ಎಷ್ಟು ಬೇಕಷ್ಟು ನೋಡಿ ನಾವು ಕಲಿಸ್ಕೊಳ್ತೀವಿ, ಬಟ್ ಇದು ಅನ್ನ ಪೂರ್ತಿ ಹಾಕಿ ಒಗ್ಗರಣೆ ಮಾಡೋದ್ರಿಂದ ತುಂಬ ಆಯಿಲ್ ಆಗಿಬಿಡ್ತು ಅಂತಂದ್ರೂ ಒಂಥರ ಆಯಿಲಿ ಆಗಿಬಿಡುತ್ತೆ. ಸೊ ಹಂಗಾಗಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅದಿಷ್ಟು ಫ್ರೈ ಆದಮೇಲೆ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಜಜ್ಜಿಟ್ಕೊಂಡಿರೋವಂಥ 1 ಗೆಡ್ಡೆ ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕಿ ಫ್ರೈ ಇದು ಬೆಳ್ಳುಳ್ಳಿ ಏನು ಹಾಕ್ತೀವಿ ಆ ಒಂದು ಫ್ಲೇವರಿಂದನೇ ಗೊಜ್ಜು ಚೇಂಜ್ ಆಗುತ್ತೆ ರೆಸಿಪಿ. ಅದಾದಮೇಲೆ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಏಕೆಂದರೆ ಕೆಲವೊಬ್ಬರು ಅನ್ನಕ್ಕೆ ಉಪ್ಪು ಹಾಕ್ತಾರೆ, ಕೆಲವೊಬ್ಬರು ಅನ್ನಕ್ಕೆ ಉಪ್ಪು ಹಾಕಲ್ಲ. ಸೊ ನಾನು ಅನ್ನಕ್ಕೆ ಉಪ್ಪು ಹಾಕೋದ್ರಿಂದ ಆ ಗುಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನೇ ನಾನು ಹಾಕ್ಕೊಳ್ತೀನಿ, ಅನ್ನಕ್ಕೆಲ್ಲ ಸೇರಿಸಿ ಹಾಕ್ಕೊಳ್ಳಲ್ಲ. ಸೊ ಅನ್ನಕ್ಕೆ ಉಪ್ಪು ಹಾಕಲ್ಲ ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ಇದಿಷ್ಟು ಹಾಕಿ ಒಂದು ಸಣ್ಣ ಮಿಕ್ಸ್ ಕೊಟ್ಬಿಟ್ಟು ಅನ್ನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಈ ಒಂದು ರೆಸಿಪಿ ರೆಡಿ ಆಗುತ್ತೆ. ಸೊ ನಾವೇನು ಅದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತೀವಲ್ವ ಅದೇ ಒಂದು ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ. ಹಾಗಾಗಿ ಈ ಒಂದು ರೆಸಿಪಿನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಏನಾದ್ರು ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಆಯಿತಾ? ಹೀಗೆ ಓದೋದು ಅಲ್ಲಪ್ಪ? ಹಾಂ, ಹೆಂಗೆ ಓದೋದು? ಹಿಂಗೆ ಓದೋದು, ಬಿದ್ಕೊಂಡು ಎದ್ದೋಳು, ಮೇಲೆ ಎದ್ದೋಳು. ರಿವೈಸ್ ಮಾಡಿಸ್ತಾ ಇದ್ದೆ ಫ್ರೆಂಡ್ಸ್, ನೋಡಿ ನನ್ನ ಮಗ ಹೆಂಗೆ ಓದ್ತಾ ಇದ್ದಾನೆ ಅಂತ. 2835 ಆನ್ಸರ್. 2835 ಹಾಕಿ ಹಾಕ್ತೀನಿ. ಏನು ಮಾಡ್ತೀಯ? ಏನು ಮಾಡ್ತೀಯಾ? ಏನು ಮಾಡ್ತೀಯ? ನೀನೇನು ಮಾಡ್ತೀಯ? ನೀನು ಹೆಂಗೆ ಡಿಲೀಟ್ ಮಾಡೋಕ್ಕಾಗುತ್ತೆ? ನನ್ನ ಯೂಟ್ಯೂಬ್ ಚಾನಲ್ನ ನೀನು ಹೆಂಗೆ ಅವಕ್ಕೆ ಡಿಲೀಟ್ ನೋಡಿ. ನನ್ನ ಮಗನಿಗೆ ಮಂಡೇ ಬಂದ್ಬಿಟ್ಟು ಇದಿತ್ತು, ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇತ್ತು. ಬಟ್ ಟ್ಯೂಸ್ಡೇ ಮಹಾವೀರ್ ಜಯಂತಿ ಇರೋದನ್ನು ಗೌರ್ಮೆಂಟ್ ಏನೋ ಪ್ರೀಪೋನ್ ಮಾಡಿದೆ ಅಂಥೇಳಿ ಒಂದಿನ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದರು. ಹಾಗಾಗಿ 3 ಡೇಸ್ ಏನೋ ಅವನಿಗೆ ಟೈಮ್ ಸಿಕ್ಕಿತ್ತು. ಸೊ ಡೈಲಿ 1 to 2 ಲೆಸನ್ ರಿವೈಸ್ ಮಾಡ್ಕೊಳಪ್ಪ ಅಂಥೇಳಿ ಅವನಿಗೆ ರಿವೈಸ್ ಮಾಡಿ, ಮತ್ತು ನನ್ನ ಅಡುಗೆ ಕೆಲಸ ಅದೆಲ್ಲ ಮುಗಿಸಿ ಸಂಜೆ ಮ್ಯಾಚ್ ಕೂಡ ಬರ್ತಾಯಿತ್ತು, RCB ಮ್ಯಾಚ್. ನಮ್ಮ RCB ವಿನ್ ಆಯಿತು. ಸೊ ಅದನ್ನು ನೋಡ್ಕೊಂಡು ಹಾಗೆ ಕುಚ್ಚನ್ನ ಕಟ್ತಾ ಇದ್ದೆ. ನೋಡ್ಬೋದು ಇಷ್ಟು ಫಿನಿಶ್ ಆಗಿತ್ತು ಅಷ್ಟೇ. ಅದಾದಮೇಲೆ ಯಾಕೋ ತುಂಬ ನಿದ್ದೆ, ಬೆಳಗ್ಗೆಯಿಂದ ಒಂದೇ ಸಮ ಈ ಟೈಮ್ ಇಲ್ಲದೆ ಕೆಲಸ ಮಾಡಿದ್ದಕ್ಕೋ ಏನೋ ಸಖತ್ ಟಯರ್ಡ್ ಆಗ್ತಾಯಿತ್ತು. ಸರಿ ಎತ್ತಿಟ್ಬಿಟ್ಟು ನಾಳೆ ನೆಕ್ಸ್ಟ್ ಡೇಗೆ ನೋಡ್ಕೊಳ್ಳೋಣ ಅಂಥೇಳಿ ಎತ್ತಿಟ್ಟೆ. ಈ ಒಂದು ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಕುಚ್ಚೆಲ್ಲ ಕಟ್ಬಿಟ್ಟು ಕೂಡ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಡಿಸೈನ್ ಅಂತ. ಇದ್ರ ಜೊತೆಗೆ ಇನ್ನೂ 3 ಸ್ಯಾರಿ ಇದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಸಂಡೇ ವ್ಲಾಗ್. ಸೊ ಸಂಡೇ ನಾನ್ ವೆಜ್ ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಿಬಿಟ್ಟೆ. ಮನೆ ದೇವ್ರ ವಾರ ಆಗಿದ್ದರಿಂದ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಚಿಕನ್ ತೊಗೊಂಡು ಬಂದರು. ಸೊ ಈ ಸಲ ಯುಗಾದಿ ಹಬ್ಬಕ್ಕೂ ಕೂಡ ನಾವು ನಾನ್ ವೆಜ್ ನಮ್ಮ ಮನೆಯಲ್ಲಿ ಮಾಡಿರಲಿಲ್ಲ, ಅತ್ತೆ ಮಾವ ಮನೆಯಲ್ಲೇ ಮಾಡಿದ್ವಲ್ಲ. ಒಂದೇ ಸಮ ಆಟ ಮಾಡ್ತಾಯಿದ್ದೆ, ಮಾಡು ನಾನ್ ವೆಜ್ ಮಾಡು ಅಂಥೇಳಿ. ನನಗೇನಂದರೆ ಎಕ್ಸಾಮ್ ಎಲ್ಲ ಮುಗ್ದೋಗ್ಲಿ, ಆಮೇಲೆ ಆರಾಮಾಗಿ ಕುತ್ಕೊಂಡು ಫ್ರೀಯಾಗಿ ಮಾಡೋಣ ಅಂತ. ಇದೆಲ್ಲ ಮಾಡಬೇಕಂದ್ರೆ ತುಂಬ ಟೈಮ್
ತೊಗೊಳುತ್ತೆ. ಅದರಲ್ಲೂ ಅವ್ರದ್ದು ಇದು ಮಾಡು, ಕಬಾಬ್ ಮಾಡು, ಇಲ್ಲ ಅಂತಂದರೆ ಮಂಚೂರಿ ಮಾಡು, ಆ ಥರ ಡಿಮ್ಯಾಂಡ್ ಬೇರೆ ಅವನದು. ಸೊ ಹಂಗಾಗಿ ಬೇಡ ಕಣಪ್ಪ, ಎಕ್ಸಾಮ್ ಎಲ್ಲ ಮುಗಿದ್ಬಿಡ್ಲಿ, ಆಮೇಲೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಜಸ್ಟ್ ಬಿರಿಯಾನಿ ಮತ್ತು ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿಗೆ ನಾನು ನಾರ್ಮಲಾಗಿ ರೆಸಿಪಿನ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ, ಹಂಗಾಗಿ ನಾನಿಲ್ಲಿ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇಲ್ಲ. ಸೊ ಆಯಿಲೆಲ್ಲ ಫ್ರೈ ಆದಮೇಲೆ ಚಿಕನ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ, ಯಾಕೆಂದರೆ ಇಲ್ಲಾಂದರೆ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ಚಿಕನ್ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋದು. ಇನ್ನೊಂದು ಕಡೆ ಪೆಪ್ಪರ್ ಫ್ರೈ ಕೂಡ ರೆಡಿ ಮಾಡ್ತಾಯಿದ್ದೆ. ಪೆಪ್ಪರ್ ಫ್ರೈಗೆ ನಾವು ಅದೇ ರೀತಿ ಕಂಟಿನ್ಯೂಸ್ ಹಾಗೆ ನಾವು ಒಗ್ಗರಣೆನಲ್ಲೇ ಮಾಡ್ಕೊಳ್ಬೋದು. ಬಟ್ ಏನಂದರೆ ಹಸ್ಬೆಂಡ್ ತಿನ್ನಲ್ಲ, ಆ ಥರ ಮಾಡಿದಾಗಲೂ ಅವ್ರಿಗೆ ಚಿಕನ್ ಸರಿ ಇದಾಗಿರಲ್ಲ ಅಂಥೇಳಿ ಅದಕ್ಕೆ ಫಸ್ಟು ಈ ಥರ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಅದಕ್ಕೆ ಮತ್ತೆ ಪೆಪ್ಪರ್ ಫ್ರೈ ಇದು ಇದೇನಿದೆ ಮೆಥಡ್ ಏನಿದೆ ಅದನ್ನು ಮಾಡೋವಂಥದ್ದು ಡಬಲ್ ಕೆಲಸ ನನಗೆ. ಆದ್ರೂ ಅದೇನೆಂದರೆ ಫ್ರೈ ಆಗಿಬಿಟ್ಟಿರುತ್ತಲ್ವ ಆಲ್ರೆಡಿ, ನೆಕ್ಸ್ಟ್ ತುಂಬ ಹೊತ್ತು ಫ್ರೈ ಮಾಡಬೇಕು, ಆ ಥರದ್ದೆಲ್ಲ ಏನಿರಲ್ಲ. ಸೊ ಇದಿಷ್ಟು ಆದಮೇಲೆ ಮಸಾಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ಅಕ್ಕಿನೂ ಕೂಡ ಹಾಕಿ 2 ವಿಷಲ್ ತರಿಸ್ಕೊಂಡ್ರೆ ನನ್ನ ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ಸೊ ಅದಾದಮೇಲೆ ಈ ಕಡೆ ಪೆಪ್ಪರ್ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಚಿಕನ್ ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ದೆ ಫಸ್ಟೇ, ಅದಕ್ಕೆ ಮತ್ತೆ ಈರುಳ್ಳಿ, ಟೊಮೊಟೊ, ಕರಿಬೇವು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದಿಷ್ಟನ್ನು ಹಾಕಿ ಹುರಿದಿಟ್ಕೊಂಡಿರೋವಂಥ ಚಿಕನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಆದಮೇಲೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸೋಯಾ ಸಾಸ್ ಇದಿಷ್ಟು ಹಾಕಿ ಸ್ವಲ್ಪ ಡ್ರೈ ಆಗೋವರೆಗೂ ಇದು ಮಾಡ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಕಾರ್ನ್ಫ್ಲೋರ್ ಇರುತ್ತಲ್ವ, ಸೊ ಅದನ್ನು 1-2 ಟೇಬಲ್ ಸ್ಪೂನ್ ಅಷ್ಟು, ಯಾಕೆಂದರೆ ಗ್ರೇವಿ ಕೂಡ ಕೇಳ್ತಾನೆ ನನ್ನ ಮಗ, ನನಗೂ ಇಷ್ಟ ಪರ್ಸ್ನಲಾಗಿ ಬಿರಿಯಾನಿಗೆ ಗ್ರೇವಿ ಜೊತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಕಾರ್ನ್ಫ್ಲೋರ್ ಪೌಡ್ರನ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ತುಂಬ ಡೀಟೇಲಿಂಗಾಗಿ ನಾನು ತೋರ್ಸೋಕ್ಕೆ ಹೋಗಿಲ್ಲ ವೀಡಿಯೋನ, ಯಾಕೆಂದರೆ ನೆಕ್ಸ್ಟ್ ಮತ್ತೆ ನನ್ನ ಮಗನಿಗೆ ರಿವೈಸ್ ಮಾಡಿಸೋದು ಕೂಡ ಇತ್ತು, ಜೊತೆಗೆ ಹೊಟ್ಟೆ ಬೇರೆ ತುಂಬ ಹಸಿವಾಗ್ತಾಯಿತ್ತು. ನಾನು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋ ಅಷ್ಟರಲ್ಲಿ 11-11:30 ಆಗಿಬಿಟ್ಟಿತ್ತು. ಆವಾಗ ಅವ್ರು ಚಿಕನ್ ತೊಗೊಂಡು ಬಂದು ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 o'clock 1:30ನೇ ಆಗಿಬಿಟ್ಟಿತ್ತು. ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು, ಬೇಗ ಮುಗಿಸಿ ತಿಂದುಬಿಟ್ರೆ ಸಾಕಪ್ಪ ಆ ಥರ ಅನ್ನಿಸ್ತಾಯಿತ್ತು. ಫೈನಲಿ ನನ್ನ ಪೆಪ್ಪರ್ ಫ್ರೈ ಮತ್ತು ಬಿರಿಯಾನಿ ಕೂಡ ರೆಡಿ ಆಯಿತು. ಈಗ ಎಲ್ಲರಿಗೂ ಬಡಿಸ್ಕೊಟ್ಬಿಟ್ಟು ನಾನು ಕೂಡ ಹಾಕ್ಕೊಂಡು ತಿನ್ನೋಣ ಅಂತೇಳಿ ಅಂದ್ಕೊಂಡೆ. ಇನ್ನು ನನ್ನ ಮಗ ನಾನ್ ವೆಜ್ ಅಂದರೆ ಚಿಕನ್ ಎಲ್ಲ ತಿಂತಾನೆ, ಬಿರಿಯಾನಿ ಇಲ್ಲಾದರೂ ಸರಿ, ಪೆಪ್ಪರ್ ಫ್ರೈ ಇಲ್ಲಾದರೂ. ಬಟ್ ನನ್ನ ಹಸ್ಬೆಂಡ್ ಬಿರಿಯಾನಿಲಿ ಅವರು ಚಿಕನ್ ತಿನ್ನೋದಿಲ್ಲ, ಅವ್ರಿಗೋಸ್ಕರ ಅಂತಲೇ ಈ ಥರ ಪೆಪ್ಪರ್ ಫ್ರೈ ಆ ಥರ ಮಾಡೋದು, ಈ ಥರದ್ದೆಲ್ಲ ಮಾಡಿಕೊಟ್ಟು ತಿಂತಾರೆ ಅಂದ್ಬಿಟ್ಟು ಇಬ್ರಿಗೂ ಸಪ್ರೇಟಾಗಿ ಬಡಿಸ್ಬಿಟ್ಟು ನಾನು ಕೂಡ ಹಿಂದೆನೇ ಹಾಕ್ಕೊಂಡು ತಿಂದ್ಬಿಟ್ಟು ಮತ್ತೆ ನನ್ನ ಮಗನ ರಿವೈಸ್ಗೆ ಹೋಗ್ಬೇಕಂತ ಒಂದೊಂದ್ಸಲ ಅನಿಸುತ್ತೆ. ನಾನು ತುಂಬ ಅತಿಯಾಗಿ ಮಾಡ್ತಾಯಿದ್ದೀನ, ನನ್ನ ಮಗನ ಎಜುಕೇಷನ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೀನ ಅಂತ ಅನಿಸುತ್ತೆ. ಬಟ್ ಇನ್ನೊಂದು ಟೈಪಲ್ಲಿ ನೋಡೋಕ್ಕೆ ಹೋದರೆ ಇಲ್ಲ, ನಾವು ಮಾಡ್ತಾ ಇರೋದೇ ಕರೆಕ್ಟು. ಯಾಕೆಂದರೆ ಆ ಒಂದು ಎಜುಕೇಷನ್ ಇಶ್ಯೂಯಿಂದನೇ ನನ್ನ ಲೈಫಲ್ಲಿ, ಅದರಲ್ಲೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹುಟ್ಟಿ ನಾನು ತುಂಬ ಸಫರ್ ಪಟ್ಟಿದ್ದೀನಿ. ಸೊ ಓದೋ ಇಂಟ್ರೆಸ್ಟ್ ಇದ್ದರೂ ನಮ್ಮ ಮನೆಯಲ್ಲಿ ಓದಿಸ್ಲಿಲ್ಲ. ಜೊತೆಗೆ ನಾನು ಕೆಲ್ಸಕ್ಕೆ ಹೋದಾಗ ಅಲ್ಲಿ ನಾನೇ ಯಾವ ರೀತಿ ಫೇಸ್ ಮಾಡಿದ್ದೀನಿ, ಅದನ್ನೆಲ್ಲ ನನಗೆ ಇವಾಗ ನೆನೆಸ್ಕೊಂಡ್ರೆ ಈ ಟೈಮಲ್ಲಿ, ಈ ಒಂದು ಕಾಲದಲ್ಲಿ ಮಕ್ಕಳಿಗೆ ಎಜುಕೇಷನ್ ತುಂಬಾ ಮುಖ್ಯ. ಯಾರೇ ಒಬ್ಬರು ದೊಡ್ಡವ್ರು ಹೋಗಿ ನೋಡಿ ಕೇಳಿ, ಯಾರು ವಯಸ್ಸಾಗಿರೋರ ಹತ್ರ ಮಕ್ಕಳನ್ನ ಕರ್ಕೊಂಡೋದ್ರೆ ಅವ್ರು ಹೇಳೋದೇ ಫಸ್ಟು ಮಾತು ಏನು ಅಂದರೆ, ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಓದಿ, ಇವಾಗ ನಿಮ್ಮದು ಓದೋ ಟೈಮು, ಸ್ವಲ್ಪ ಕಷ್ಟಪಟ್ಟು ಓದಿ ಆಮೇಲೆ ಮುಂದೆ ಆರಾಮಾಗಿರ್ಬೋದು ಆ ಥರನೇ ಹೇಳ್ತಾರೆ ಹೊರತು ಯಾರೂ ಆರಾಮಾಗಿರಿ ನೀವು ಓದಬೇಡಿ ಆ ಥರ ಯಾರೂ ಹೇಳೋದೇ ಇಲ್ಲ. ಅದೆಲ್ಲ ಅವ್ರ ಅನುಭವದ ಮಾತುಗಳನ್ನ ಹೇಳ್ತಾರೆ. ನಾನು ಕೂಡ ಅದನ್ನೇ ನನ್ನ ಎಕ್ಸ್ಪೀರಿಯೆನ್ಸಿಂದ ನನ್ನ ಮಗನಿಗೆ ಸ್ವಲ್ಪ ಇವಾಗ ನಾನು ಓದಿಸೇ ಇಲ್ಲ ಅಂದರೆ ಅವ್ನು ಓದೋದೇ ಇಲ್ಲ ಆ ಥರ ಏನಿಲ್ಲ. ಬಟ್ ನನ್ನ ಕಡೆಯಿಂದ ಏನು ಸಾಧ್ಯನೋ ಅದನ್ನು ಅವ್ನಿಗೆ ಒಂದಿಷ್ಟು ಹೆಲ್ಪ್ ಮಾಡೋಣ ಅಂಥೇಳಿ ಮಾಡ್ತೀನಿ ಅಷ್ಟೇ. ಅದಕ್ಕೋಸ್ಕರ ನನ್ನ ಒಂದು ಕೆಲವೊಂದು ಸಮಯ ಏನಿದೆ ಅವನಿಗೆ ಎಕ್ಸಾಮ್ ಬಂದಾಗ, ಟೆಸ್ಟ್ ಬಂದಾಗ ಅವನಿಗೆ ಅಂತಲೇ ಮೀಸಲಿಡ್ತೀನಿ. ನನಗೆ ಎಷ್ಟು ಸಾಧ್ಯನೋ, ಎಷ್ಟು ಹೇಳ್ಕೊಡೋಕ್ಕಾಗುತ್ತೋ ಅಷ್ಟು ಹೇಳ್ಕೊಡ್ತೀನಿ. ನನಗೆ ಗೊತ್ತಾಗಲಿಲ್ಲ ಇರೋದನ್ನ ಆನ್ಲೈನ್ನ ಮಾಡಿ ನಾನು ಅಂದರೆ ಇಂಟರ್ನೆಟ್ಟಲ್ಲಿ ಅದರಲ್ಲೆಲ್ಲ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಹೇಳ್ಕೊಡೋದು ಉಂಟು. ಸೊ ಎಷ್ಟು ದಿನ ನನಗೆ ಹೇಳ್ಕೊಡೋಕ್ಕೆ ಸಾಧ್ಯನೋ ಅಷ್ಟು ದಿನ ನನ್ನ ಕಡೆಯಿಂದ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ ನನ್ನ ಮಗನಿಗೋಸ್ಕರ. ಅದು ಯಾರು ಏನು ತಪ್ಪು ಅಂತ ಹೇಳಿದ್ರು, ಈ ಮಗನ ತುಂಬ ಇದು ಮಾಡಿ ಆ ಥರ ಏನು ಅಂದ್ಕೊಂಡ್ರು ನನಗೆ ಚಿಂತೆ ಇಲ್ಲ. ಒಟ್ಟಿನಲ್ಲಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ನನ್ನ ಮಗಂಗೆ ಅದನ್ನು ಮಾಡಬೇಕು ಅನ್ನೋದು ನನಗೆ ಇಷ್ಟ ಇದೆ. ಅದಕ್ಕೋಸ್ಕರ ನಾನು ಎಕ್ಸಾಮ್ ಟೈಮ್ಗಳಲ್ಲಿ ಸ್ವಲ್ಪ ಅಲರ್ಟಾಗಿ ಅವನಿಗೆ ಹೆಲ್ಪ್ ಮಾಡೋದಿರ್ಬೋದು, ಅವನ ಜೊತೆ ಇರೋದು ನಾನು ಮಾಡ್ತೀನಿ.
ಇದಿಷ್ಟು ಆಗಿ ನನ್ನ ಮಗ ಅವನು ಸಪ್ರೇಟಾಗಿ ತಿಂದಾನೆ. ಯಾಕೆಂದರೆ ಹಸ್ಬೆಂಡ್ ಬಂದುಬಿಟ್ಟು ಎಲ್ಲ ನ್ಯೂಸ್ ಚಾನಲ್ ಹಾಕಿರ್ತಾರೆ, ಇಲ್ಲ ಯಾವುದೋ ಒಂದು ಇದು ಹಾಕಿರ್ತಾರೆ, ಅವನಿಗೆ ಅದು ಟಿ ವಿ ನೋಡೋಕ್ಕೆ ಇಷ್ಟ ಆಗೋಲ್ಲ. ಸೊ ಅವನಿಗೆ ಈಗ ಊಟ ಮಾಡೋ ಟೈಮಲ್ಲಿ ಇರ್ಬೋದು ಅಥವಾ ಫ್ರೀ ಟೈಮ್ ಆ ಥರ ಇದ್ದಾಗಲೇ ಅವನಿಗೆ ಟಿ ವಿ ನೋಡೋಕ್ಕೆ ಚಾನ್ಸ್ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಮೊಬೈಲ್ ನೋಡಿಕೊಂಡು ನಾನು ಊಟ ಮಾಡ್ತೀನಿ ಮಮ್ಮಿ. ಆ್ಯಕ್ಚುಲಿ ಮೊಬೈಲ್ ನೋಡ್ಕೊಂಡು ಊಟ ಮಾಡಬಾರ್ದು, ಮೊಬೈಲು ಟಿ ವಿ ಏನು ನೋಡ್ಕೊಂಡು ಊಟ ಮಾಡಬಾರ್ದು ಅಂತಾರೆ. ಬಟ್ ಏನು ಮಾಡೋದು, ಅವ್ರಿಗೆ ಫಸ್ಟಿಂದ ಅಭ್ಯಾಸ ಬಂದ್ಬಿಟ್ಟಿದೆ ಅದು. ಟಿ ವಿ ಇಲ್ಲ ಅಂದರೆ ಊಟನೇ ಸೇರಲ್ಲ ಅನ್ನೋ ಥರ. ಹಂಗಾಗಿ ಇವರು ಅದನ್ನು ನೋಡ್ಕೊಳ್ತಾ ಇರ್ತಾರೆ ಅಂದ್ಬಿಟ್ಟು ಅವನು ಏನಾದರೂ ಹಿಂಗೆ ಈಗ ಅವ್ನು ಜಾಸ್ತಿ ನೋಡೋದು ಯಾವುದಂತ ಡಾಕ್ಟರ್ ಬ್ರೋ ಚಾನಲ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಯೂಟ್ಯೂಬಲ್ಲಿ ಈ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾರಲ್ಲ, ನಮ್ಮ ದೇಶ ಬಿಟ್ಟು ಬೇರೆ ದೇಶಗಳು ಅಂದರೆ ಗೊತ್ತಿಲ್ಲದೆ ಇರೋ ಯಾವುದೋ ದೇಶಗಳಿಗೆ ಹೋಗಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾರಲ್ಲ, ಸೊ ಆ ಥರದ್ದು ಚಾನಲ್ಗಳು ಅವ್ನು ನೋಡೋದಕ್ಕೆ ಇಷ್ಟ. ಬೇರೆ ಬೇರೆ ಕಡೆ ಎಲ್ಲ ಯಾವ ರೀತಿ ಇದೆ ಆ ಥರ ಎಲ್ಲ ನೋಡೋದಕ್ಕೆ. ಟಿ ವಿ ನೋಡಿದ್ರು ಅಷ್ಟೇ, ಅವನು ನ್ಯಾಷನಲ್ ಜಿಯೋಗ್ರಫಿಕ್ ಹಾಕ್ಕೊಂಡು ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಥರ ಹಾವುಗಳಿರುತ್ತೆ, ಯಾವ್ಯಾವ ಥರ ಪ್ರಾಣಿಗಳಿರುತ್ತೆ ಅದನ್ನು ಅವನು ನೋಡ್ತಾ ಇರ್ತಾನೆ. ಸೊ ಹಂಗಾಗಿ ಹೋಗ್ಲಿ ನೋಡ್ಕೊಳ್ಳಿ ಊಟ ಮಾಡೋವರೆಗೂ ಅಂಥೇಳಿ ನಾನು ಬಿಡ್ತೀನಿ. ಅದ್ರ ಬಗ್ಗೆ ನೋಡಿದ್ರು ಅವ್ರಿಗೆ ಒಂದಷ್ಟು ನಾಲೆಜ್ ಬರುತ್ತೆ ಈಗ ಅವ್ರ ದೇಶಗಳ ಬಗ್ಗೆ, ಅಥವಾ ಏನೋ ಒಂದು ನೇಚರ್ ಬಗ್ಗೆ ಅವ್ರಿಗೊಂದು ನಾಲೆಜ್ ಬರುತ್ತೆ ಅಂತ ನಾನು ನೋಡೋದಕ್ಕೆ ಬಿಡ್ತೀನಿ. ಸೊ ಇದಿಷ್ಟು ಆದಮೇಲೆ ಇದು ನೆಕ್ಸ್ಟ್ ಡೇ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬಂದು ಬೆಣ್ಣೆ ತೆಗೋಣ ಅಂಥೇಳಿ ಇದು ಮಾಡಿದೆ. ಯೂಶ್ವಲಾಗಿ ನಾರ್ಮಲಾಗಿ ಬರೋದಕ್ಕಿಂತ ಈ ಸಲ ಜಾಸ್ತಿ ಬಂದಿತ್ತು ಬೆಣ್ಣೆ. ನನಗೆ ಖುಷಿ ಆಗೋಯ್ತು. ನೋಡ್ಬೋದು 150 ml ಆ ಥರ ಬಂದಿತ್ತು ತುಪ್ಪ. ಬೇಗ ಮತ್ತು ಕಷ್ಟವೂ ಅನಿಸಿಲ್ಲ ಈ ಸಲ. ಬಿಸಿಲಿದ್ದಿದ್ದಕ್ಕೆ ಏನು ಅಂತ ಗೊತ್ತಿಲ್ಲ. ಹಿಂದಿನ ದಿನವೇ ನಾನು ಬಾಟ್ಲು ತೆಗೆದಿಟ್ಟಿದ್ದೆ. ಸೊ ಜಸ್ಟ್ ಮಾರ್ನಿಂಗ್ ಇದು ಮಾಡ್ತಾ ಒಂದು 2-3 ಸಲ ಶೇಕ್ ಮಾಡಿದೆ. ಇಟ್ಟಾಗ ಅದು ನೋಡಿದ್ರೆ ನೆಕ್ಸ್ಟ್ ನಾನು ತೆಗೆಯೋಷ್ಟರಲ್ಲಿ ಬೆಣ್ಣೆ ಬಂದೇ ಬಿಟ್ಟಿತ್ತು. ಈ ಸಲ ಆ ಥರ ಕಷ್ಟವೂ ಅನಿಸ್ಲಿಲ್ಲ. ಆರಾಮಾಗಿ ನಾನು ತುಪ್ಪನೂ ಮಾಡಿಕೊಂಡೆ. ಅದಾದಮೇಲೆ 3 ಸಾರಿ ಅವ್ರು ಏನು ಕೊಟ್ಟಿದ್ರು ಅದು ಕೂಡ ನಾನು ಕುಚ್ಚನ್ನ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಡಿಸೈನ್ ಯಾವ ರೀತಿ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. 1 ರಿಂಗ್ ಬೀಡ್ದು ಬೇಕು ಅಂತ ಹೇಳಿದರು. ಇನ್ನು 2 ನಾರ್ಮಲ್ ಥ್ರೆಡ್ ವರ್ಕ್ ಏನಿದೆ ಅಷ್ಟೇ ಬರಲಿ, ಅದು ಜಾಸ್ತಿ ಬೀಡ್ಸ್ದೆಲ್ಲ ಅವ್ರೇನು ಹೇಳಿರಲಿಲ್ಲ. ಥ್ರೆಡ್ ವರ್ಕ್ ಜಾಸ್ತಿ ಇರೋವಂಥದ್ದನ್ನೇ ಹೇಳಿದರು ಅವರು. ಸೊ ಅದಿಷ್ಟು 3 ಫಿನಿಷ್ ಮಾಡಿಟ್ಟೆ. ಯಾಕೆಂದರೆ ಅವ್ರದ್ದು ಮದುವೆನೂ ಕೂಡ ನಿಯರ್ ಇದೆ ಅಂತ ಹೇಳಿದೆ ನಾನು. ಹಂಗಾಗಿ ನನಗೆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ನೆಕ್ಕಿಗೆ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ಬೇಗ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮುಗಿಸ್ಬಿಡೋಣ ಅಂಥೇಳಿ ಮುಗಿಸಿ ಕೊಟ್ಟೆ. ಅವ್ರು ಕೂಡ ಬಂದು ತೊಗೊಂಡು ಹೋದರು ಸ್ಯಾರೀಸ್ನೆಲ್ಲ. ಸೊ ಈ ರೀತಿಯಾಗಿ ಬಂದಿದೆ ಡಿಸೈನ್. ಹೆಂಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಇದೆಲ್ಲ ಆದಮೇಲೆ ಲಾಸ್ಟು ನನ್ನ ಮಗನ ಎಕ್ಸಾಮ್ ಮುಗಿದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ಥರ್ಸ್ಡೇ ವ್ಲಾಗ್. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಥರ್ಸ್ಡೇ ಆದರೆ ನನಗೆ ನೀರು ತುಂಬ ಆಟ ಅಂತ. ಇಲ್ಲಿ ನನ್ನ ಮಗನ ಎಕ್ಸಾಮ್ ಮುಗ್ದಿತ್ತಾ, ಅಲ್ಲೇ ಎದುರುಗಡೆ ಬಸ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹಸ್ಬೆಂಡ್ ಕೂಡ ಬಂದಿದ್ದರು. ಆಲ್ಮೋಸ್ಟ್ ಸಂಜೆ 6:30 ಏನೋ ಆಗ್ತಾಯಿತ್ತು. ಆ ಟೈಮಲ್ಲಿ ಬಂದು ಎಲ್ಲರೂ ಆಟ ಆಡ್ತಾಯಿದ್ದಾರೆ ಮನೆ ಒಳಗಡೆ ಪಾರ್ಕಿಂಗಲ್ಲೇ ಕ್ರಿಕೆಟನ್ನ. ಸೊ ಆಡ್ಕೊಳ್ಳಿ ಪಾಪ, ಅವ್ರಿಗೂ ಬೇಜಾರಾಗಿರುತ್ತಲ್ವ, ಎಷ್ಟೊತ್ತು ತನಕ ಮನೇಲಿ ಒಳಗಡೆ ಇರ್ತಾನೆ ಅಂದ್ಬಿಟ್ಟು ನಾನು ಈ ಕಡೆ ನೀರನ್ನು ತುಂಬಿಸ್ತಾಯಿದ್ದೆ, ಅವ್ರು ಆ ಕಡೆ ಆಟ ಆಡ್ತಾಯಿದ್ರು. ಸೊ ನೋಡ್ಬೋದು. ಅದು ಏನು ಗೊತ್ತಾ, ಆ ಒಂದು ಬಾಲ್ ಏನು ಹಾಕಿದ್ದಾರೆ ಅದೊಂದು 3/4 ಸಂಪಿದ್ದಾಗಲೇ ನೀರು ನಿಂತೋಗ್ಬಿಡುತ್ತೆ. ಹಂಗಾಗಿ ಎಕ್ಸ್ಟ್ರಾ ಪೈಪ್ ಹಾಕ್ಬಿಟ್ಟು ನೀರು ತುಂಬಿಸ್ಕೊಳ್ತೀನಿ ನಾನು ಈಚೆಯಿಂದ. ಹಂಗೆ ಮಾಡೋದ್ರಿಂದ ಅಟ್ಲೀಸ್ಟ್ 1 ಡೇ ಇನ್ನು ಮುಂದಕ್ಕೆ ಹೋಗುತ್ತೆ ನಮ್ಮ ಒಂದು ಅಂದಾಜು ಮೇಲೆ ಲೆಕ್ಕಾಚಾರ ಹಾಕ್ಕೊಂಡು ನಾನು ಈ ರೀತಿ ಮಾಡ್ತೀನಿ. ಎಲ್ಲ ತುಂಬ ಆದಮೇಲೆ ಪಾರ್ಕಿಂಗೆಲ್ಲ ತೊಳೆದ್ಬಿಟ್ಟು ಬರ್ತಾಯಿದ್ದೆ ನಾನು. ಬಟ್ ಬೇಗನೆ ನಿಂತೋಯ್ತು ಈ ಸಲ. ಹಂಗಾಗಿ ನಾನು ಪಾರ್ಕಿಂಗೆಲ್ಲ ಅವತ್ತು ತೊಳೆಯೋಕ್ಕಾಗಿಲ್ಲ. ಅಷ್ಟಕ್ಕೆ ನೀರು ತುಂಬಿಸ್ಬಿಟ್ಟು ನಾನು ಮೇಲೆ ಬಂದೆ. ಮತ್ತು ಅದಾದಮೇಲೆ ಮೀಶೋಯಿಂದ ಒಂದು ಪೇರ್ ಆಫ್ ಇಯರಿಂಗ್ಸ್ನ ನಾನು ತರಿಸಿದೆ. ಸೊ ನಂತರ ಯಾರಾದರೂ ಇಯರಿಂಗ್ಸ್ ಲವರ್ ಇದ್ದರೆ ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇದ್ದರೆ, ಕಮ್ಮಿ ಬೆಲೆಯಲ್ಲಿ ಇಯರಿಂಗ್ಸ್ ನೋಡ್ತಾ ಇದ್ದರೆ, ಅಥವಾ ಯಾರಾದರೂ ಇದನ್ನು ವಿಶ್ ಲಿಸ್ಟ್ಗೆ ಇಟ್ಕೊಂಡು ಈ ಥರ ಹೇಗೆ ಬರ್ಬೋದು ಅನ್ನೋ ಒಂದು ರಿವ್ಯೂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ತುಂಬ ದಿನದಿಂದ ಇತ್ತು, ಅಂದರೆ ನನಗೆ ಲೆಂತಿ ಇಯರಿಂಗ್ಸ್ ಏನಿದೆ ಅದು ತುಂಬ ಇಷ್ಟ ಆಗುತ್ತೆ. ಬಟ್ ಅದು ಲೈಟ್ ವೆಯ್ಟ್ ಆಗಿರಬೇಕು ಅಂತ ನನ್ನ ಆಸೆ. ನೋಡೋಣ, ಮೀಶೋನಲ್ಲಿ ಇದು ಪೇರ್ ಆಫ್ ಇಯರಿಂಗ್ಸಿಗೆ 135 ಏನೋ ಇತ್ತು. ಸೊ 135ಗೆ 2 ಜೊತೆ ಸಿಗ್ತಾ ಇದೆಯಲ್ಲ ನನಗೆ ಅಂದ್ಬಿಟ್ಟು ಈಗ ಅಂಗಡಿನಲ್ಲೆಲ್ಲ ಹೋದರೆ 1 ಪೇರಿಗೆ 100 ಆ ಥರ ಎಲ್ಲ ಹೇಳ್ತಾರೆ. ಈ ಥರ ಲೆಂತ್ ಇಯರಿಂಗ್ಸ್ ಎಲ್ಲ ಇದ್ದರೆ ಅಂದ್ಬಿಟ್ಟು ಮೀಶೋನಲ್ಲಿ ಆರ್ಡ್ರ್ ಮಾಡಿದೆ. ಇದು ಬಂದ್ಬಿಟ್ಟು ಫಸ್ಟ್ 1 ಇಯರಿಂಗ್ಸ್. ಸೊ ಒಂಥರ ಪಿಕಾಕ್ ಗ್ರೀನ್ ಕಲರಲ್ಲಿತ್ತು. ಇದಕ್ಕೆ ಅಂತಲೇ ನಾನು ತರಿಸಿದ್ದು. ಬಟ್ ಏನಂದರೆ ಇದೇ ಡ್ಯಾಮೇಜ್ ಆಗಿ ಬಂದಿತ್ತು. ನಾನು ನೋಡೇ ಇರಲಿಲ್ಲ. ಅವನು ಎಕ್ಸಾಮ್ ಇದ್ದಿದ್ದರಿಂದ ನಾನು ಅದೇನು ಪಾರ್ಸಲ್ ಬಂದಿತ್ತು ಅದು ಹಂಗೆ ಎತ್ತಿಟ್ಬಿಟ್ಟಿದೆ. ಎಲ್ಲ ಮುಗಿದ್ಮೇಲೆ ಒಂದು ಸಲ ಚೆಕ್ ಮಾಡೋಣ ಅಂತ ನೋಡಿದ್ರೆ ಈ ಥರ ಡ್ಯಾಮೇಜ್ ಆಗಿದೆ. ಸೊ ಪೀಸ್ ಏನಾದ್ರು ಇದೆಯಾ ಅಂತ ಕೂಡ ನೋಡಿದೆ, ಬಟ್ ಅದು ಇರಲಿಲ್ಲ. ರಿಟರ್ನ್ ಹಾಕೋ ಆಪ್ಷನ್ ಕೂಡ ಮುಗ್ದೋಗಿದೆ.
ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಅದು ಹಾಗೆ ಇಟ್ಕೊಳ್ಬೇಕು ಅಂಥೇಳಿ ಇದು ಮಾಡಿದೆ. ಹಾಗೆ ವಿಡಿಯೋ ಮಾಡ್ತಾ ನನ್ನ ಮೊಬೈಲ್ ಬ್ಯಾಟ್ರಿ ಕೂಡ ಲೋ ಆಯಿತು. ಸೊ ಹಾಗಾಗಿ ಟಾರ್ಚ್ ಏನು ಆನ್ ಮಾಡ್ಕೊಂಡಿದ್ದೆ, ಅದು ಕೂಡ ಆಫ್ ಆಯಿತು. ಸೊ ಇದು ಬಂದು ಫಸ್ಟ್ ಇಯರಿಂಗ್ಸ್. ಇನ್ನು ಸೆಕೆಂಡ್ ಇಯರಿಂಗ್ಸ್ ಬಂದುಬಿಟ್ಟು ಜುಮ್ಕಿ ಥರನೇ ಇತ್ತು. ಸೊ ಅದರದ್ದೇನು ನಂದು ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಬಟ್ ಅದೇ ನಿಜವಾಗ್ಲೂ ಚೆನ್ನಾಗಿರೋವಂಥದ್ದು. ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣುತ್ತೆ. ಲೈಟ್ ವೇಟ್ ಇರೋದ್ರಿಂದ ಕಿವಿಗೂ ಏನಷ್ಟು ಪೇನ್ ಆಗಲ್ಲ. ನಾನು ಹಾಕ್ಕೊಂಡು ಕೂಡ ವೇರ್ ಮಾಡಿ ಕೂಡ ನೋಡಿದ್ದೀನಿ ವಿಡಿಯೋ ಕಂಪ್ಲೀಟ್ ಆದಮೇಲೆ. ಸೊ ವೇಟ್ ಇಲ್ಲದೆ ಇರೋದ್ರಿಂದ ಕಿವಿ ಕೂಡ ಪೇನ್ ಆಗಲ್ಲ. ಎಷ್ಟೊತ್ತು ಬೇಕಾದ್ರೂ ಆರಾಮಾಗಿ ನಾವು ಅದನ್ನು ವೇರ್ ಮಾಡ್ಬೋದು. ಸೊ ಇದಿಷ್ಟು ಪೇರ್ ಆಫ್ ಇಯರಿಂಗ್ಸ್ನ ಅಂತ ತರಿಸಿದ್ದು ಮೀಶೋನಲ್ಲಿ. 135 ರುಪೀಸ್ ಏನಾದ್ರು ಇದೆ ಅಂತ. ನಿಮ್ಗೇನಾದ್ರು ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಸೊ ಇದ್ರ ಜೊತೆಗೆ ಈ ಒಂದು ಪುಟ್ಟ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನನ್ನ ಒಂದು ಚಾನಲ್ದು ಏನಿದೆ ಅದು ಬಿಡಬಾರ್ದು ಅಂಥೇಳಿ ಅಲ್ಲಲ್ಲೇ ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಒಂದು ಕನೆಕ್ಷನ್ ಇರಲಿ ಅಂಥೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.